ನಾವು ಚೆಕ್ ಮಾಡಿದ್ರೆ ಈ ಪಟ್ಟೆ ತಲೆ ಹೆಬ್ಬಾತು ಈ ಸಾಕಿರ್ತಕ್ಕಂಥ ಗೊತ್ತಿದೆ ಕೇಸು. ಅಯ್ಯೋ ದರ್ಶನ್ ಫಾರ್ಮ್ ಹೌಸಲ್ಲಿ ಇದೇನೋ ಪಟ್ಟೆ ತಲೆ ಹೆಬ್ಬಾತಿತ್ತಂತೆ, ಇದನ್ನು ಸಾಕಬಾರ್ದಂತೆ, ಇದಕ್ಕೆ ಪರ್ಮಿಷನ್ ಬೇಕಂತೆಲ್ಲ ಇತ್ತಲ್ಲ. ಈ ಕೇಸಲ್ಲೂ ಕೂಡ ಇದೀಗ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಮೈಸೂರಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯದ ಕಾರಣದಿಂದಾಗಿ ಇದು ಬಯಲಾಗ್ತಾ ಇದೆ. FIR ಆಗಿದ್ದರೂ ಕೂಡ ಇಲ್ಲಿಯವರೆಗೂ ಅರಣ್ಯಾಧಿಕಾರಿಗಳು ದರ್ಶನ್ರನ್ನು ಬಂದು ಅರೆಸ್ಟ್ ಮಾಡಿಲ್ಲ. A1 ವಿಜಯಲಕ್ಷ್ಮಿ, A2 ಪ್ರಾಪರ್ಟಿ ಮ್ಯಾನೇಜರ್ ನಾಗರಾಜ್, A3 ನಟ ದರ್ಶನ್ಗೆ ಈ ಕೇಸಲ್ಲೂ ಕೂಡ ಕಂಟಕ ಕಾದಿದೆ ಅಂತ ಹೇಳ್ತಾ ಇದ್ದಾರೆ. ನೋಟಿಸ್ ಕೊಟ್ಟಿದ್ದರೂ ಕೂಡ ನಟ ಡೋಂಟ್ ಕೇರ್, ನೋಟಿಸ ಕೊಟ್ಕೊಳ್ಳಿ ನೀವು ಅಂತ. ವಿಚಾರಣೆಗೆ ಇಲ್ಲಿವರೆಗೂ ನಟ ದರ್ಶನ್ ಹಾಜರಾಗಿಲ್ಲ. ಫಾರ್ಮ್ ಹೌಸ್ನಲ್ಲಿ ಪಟ್ಟೆ ತಲೆ ಹೆಬ್ಬಾತ್ ಸಾಕೋದು ಕಾನೂನು ಬಾಹಿರವಾಗುತ್ತೆ. ಇದರ ವಿಷಯ ದರ್ಶನ್ಗೆ ಗೊತ್ತಿರಬೇಕಾಗಿತ್ತು. ಆಯಿತು, ಗೊತ್ತಿಲ್ಲ ಅಂತ ಹೇಳಿದಾಗ ಅಟೆಂಡ್ ಮಾಡಬೇಕು, ಅದಕ್ಕೆ ದಂಡ ಇದೆಯೋ ಪನಿಷ್ಮೆಂಟ್ ಇದೆಯೋ ಅನುಭವಿಸ್ಬೇಕು, ಏನೂ ಇಲ್ಲ. ನೋಟಿಸ್ ಕೊಟ್ಟರೆ ಡೋಂಟ್ ಕೇರ್ ಅಂದಾಗ ಈಗೆಲ್ಲವೂ ಕೂಡ ಓಪನ್ ಆಗ್ತಾ ಇದೆ ಅಂತ ಮಾಹಿತಿ.